ಹಾಯ್ ಎವ್ರಿವನ್, ನಾನಿವತ್ತು ನನ್ನ ಮೇಕಪ್ ಐಟಮ್ನ ಜೋಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಬಂದು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದೆಲ್ಲ ನಂದು ಬ್ಯಾಗ್ ಕಲೆಕ್ಷನ್ಸು. ಆಲ್ಮೋಸ್ಟ್ ಇನ್ನೂ ಬ್ಯಾಗ್ಗಳು ಬೇರೆ ಕಡೆ ಇಟ್ಟಿರ್ತೀನಿ. ಬ್ಯಾಗ್ನೆಲ್ಲ ಫಸ್ಟ್ ನಾನು ಈ ರೀತಿ ನೀಟಾಗೆಲ್ಲ ಒಂದು ಕವರ್ಗೆ ಹಾಕ್ಬಿಟ್ಟು ಧೂಳಾಗುತ್ತೆ ಏನೋ ಅಲ್ಲಿ ಇಲ್ಲಿ ಇಟ್ಟರೆ ಅಂದ್ಕೊಂಡು ನೀಟಾಗಿ ಯಾವಾಗೂ ಈ ರೀತಿ ಕವರ್ಗೆ ಹಾಕಿ ಎತ್ತಿಟ್ಕೊತೀನಿ. ನನಗೆ ಬಟ್ಟೆ ಮತ್ತು ಈ ಬ್ಯಾಗ್ಸು, ಕ್ಲಿಪ್ಸು, ಮೇಕಪ್ ಐಟಮ್ಸ್ ಎಲ್ಲ ತುಂಬಾ ಇಷ್ಟ. ಬಟ್ಟೆ ಅಂದ್ರೂ ತುಂಬಾ ಹುಚ್ಚು. ಈ ಮೇಕಪ್ ಐಟಮು, ಬ್ಯಾಗ್ಸು ಎಲ್ಲನೂ ತುಂಬ ಲೈಕ್ ಮಾಡ್ತೀನಿ ನಾನು. ಸೊ ಅದನ್ನೆಲ್ಲ ತುಂಬ ಕೇರ್ ಮಾಡಿ ಎಲ್ಲಿಗಾರು ತೊಗೊಂಡೋದ್ರೆ ಮತ್ತೆ ಹುಷಾರಾಗಿ ಎತ್ಕೊಬಂದು ನೀಟಾಗೆಲ್ಲ ಈ ರೀತಿ ಎತ್ತಿಟ್ಕೊತೀನಿ. ಅದೇ ರೀತಿ ನಾನು ಬಂದು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ನೆಕ್ಸ್ಟ್ ಬಂದು ಈ ರೀತಿ ನನ್ನ ಮಗಳು ಬ್ಯಾಂಗಲ್ಸ್, ಅದೆಲ್ಲ ನನ್ನ ಮಗಳು ಚಿಕ್ಕವಳಿದ್ದಾಗ ಆ ರೀತಿ ಬ್ಯಾಂಗಲ್ಸ್ ಇತ್ತು. ಸೊ ಅದನ್ನೆಲ್ಲ ಹಾಗೆಯೇ ಮೆಮೊರೀಸ್ಗೆ ಅಂತ ಇಟ್ಕೊಂಡಿದ್ದೆ. ಇದು ಬಂದು ನನ್ನ ಫೇವ್ರೆಟ್ ಚೈನ್ ಅನ್ಬೋದು. ನಂಗೆ ತುಂಬಾ ಇಷ್ಟ ಆಗುತ್ತೆ ಈ ಗ್ರೀನ್ ಕಲರ್ ಚೈನ್ ಬಂದು. ಸೊ ನಾನು ಆ ಚೈನ್ನೆಲ್ಲ ನೀಟಾಗಿ ಎತ್ತಿಟ್ಕೊತಾ ಇದ್ದೆ. ಆಲ್ಮೋಸ್ಟ್ ಯಾವುದೇ ಒಂದು ವಸ್ತು ಆಗಲಿ ನಾನು ಅವಾಗೇ ಹೇಳ್ದಂಗೆ ತುಂಬ ಕೇರಾಗಿ ತುಂಬ ಹುಷಾರಾಗಿ ಎತ್ತಿಟ್ಕೊಂಡಿದ್ದೀನಿ. ಅದೇ ರೀತಿ ಇದು ನನ್ನ ಬಳೆ ಸ್ಟ್ಯಾಂಡು. ಎರಡು ರೀತಿ ಬಳೆ ಸ್ಟ್ಯಾಂಡ್ಗಳಿದೆ. ಬ್ಯಾಂಗಲ್ಸ್ ಹಾಕೋದು ತುಂಬಾ ರೇರ್, ಬಟ್ ಎಲ್ಲ ಕಲೆಕ್ಷನ್ಸ್ ಇರಬೇಕು ಅನ್ನೋದೊಂದು ಆಸೆ. ಸೊ ಎಲ್ಲ ಕಲರ್ಸು ಬ್ಯಾಂಗಲ್ಸ್ ತೊಗೊಂಡು ಈ ರೀತಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಇವಾಗ ಕ್ಲಿಪ್ಗಳು ಬಂದು ಕಲೆಕ್ಷನ್ಸು ತುಂಬಾ ಕಡಿಮೆ ಆಗಿದೆ. ಮುಂಚೆ ಅದು ಎಷ್ಟು ಕ್ಲಿಪ್ಸ್ ಇಟ್ಕೊಂಡಿದ್ದೆ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಕ್ಲಿಪ್ಸ್ ಇತ್ತು ನನ್ನ ಹತ್ರ. ಸೊ ಯಾರು ಬಂದರೂ ಮನೆಗೆ ನನಗೆ ಕ್ಲಿಪ್ ಬೇಕು ಕೊಡು ಹಾಕ್ಕೊಳ್ಳೋಕ್ಕೆ ಅಂತ ಕೇಳಿದ್ರೆ ತೆಗೆದು ಕೊಟ್ಬಿಡ್ತಾ ಇದ್ದೆ. ಸೊ ಅದೇ ರೀತಿ ಕೊಟ್ಟು ಆಲ್ಮೋಸ್ಟ್ ಕ್ಲಿಪ್ಗಳನ್ನ ತುಂಬ ಕಡಿಮೆ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ತುಂಬಾ ಕ್ಲಿಪ್ಸ್ ಕಲೆಕ್ಷನ್ಸ್ ಇರ್ತಾಯಿತ್ತು ಮುಂಚೆ ಎಲ್ಲ. ಆದರೆ ಸೊ ಈ ರೀತಿ ನಾನು ಎಲ್ಲದನ್ನು ಮೇಕಪ್ ಐಟಮ್ನ ಜೋಡಿಸ್ಕೊಂಡೆ. ಔಟ್ಸೈಡ್ ವರ್ಕಿಗೆ ಹೋಗಿ ಮನೆಗೆ ಬಂದು ಮತ್ತೆ ಕೆಲಸ ಮಾಡಬೇಕಂದ್ರೆ ತುಂಬಾ ಕಷ್ಟ ಇದೆ. ಈಸಿ ಅಂತೂ ಇಲ್ಲ. ಮನೆಗೆ ಬಂದು ಕುಕ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ತಿರ್ಗಾ ಅದು ಇದು ಕ್ಲೀನ್ ಮಾಡೋದಂದರೆ ಕಷ್ಟ ಇದೆ. ಬಟ್ ಏನು ಮಾಡೋದು, ಬಟ್ ಮಾಡಲೇಬೇಕಲ್ವ ಅಂದ್ಕೊಂಡು ದಿನಕ್ಕೊಂದೊಂದು ಕೆಲಸ ಅಂದ್ಕೊಂಡು ನಾನೇ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟು ದಿನ ಒಂದೊಂದು ಮಾಡ್ಕೊಳ್ಳೋಣ ಅಂತ ಈ ರೀತಿ ದಿನ ಒಂದೊಂದು ಮಾಡ್ಕೊತೀನಿ. ಸೊ ಹಂಗೆ ಮಾಡ್ಕೊಂಡ್ರೆ ಕ್ಲೀನಾಗಿರುತ್ತೆ ಅನ್ನೋ ಥರ ಅನಿಸಿದೆ ನನಗೆ. ಸೊ ಹಂಗೆ ಮಾಡ್ಕೊತೀನಿ ಮನೆ ಕ್ಲೀನ್ನ. ಅದಾದಮೇಲೆ ನನ್ನ ಮಕ್ಕಳು ಬಂದು ಈ ರೀತಿ, ನನ್ನ ಮಗ ಹುಂಡಿಯಲ್ಲಿ ದುಡ್ಡು ಹಾಕೋದು ಅವ್ರಿಗೆ ಅಭ್ಯಾಸ. ಈ ರೀತಿ ಒಂದು ಮಣ್ಣಿನ ಉಂಡೆ ಇಟ್ಕೊಂಡಿದ್ದಾನೆ. ಅವನು ಅದರಲ್ಲಿ ಹುಂಡಿಯಲ್ಲಿ ದುಡ್ಡು ಹಾಕ್ತಾನೆ. ನಾನು ಬಂದು ಬೇರೆ ಇನ್ನೊಂದು ಉಂಡೆ ಇಟ್ಕೊಂಡಿದ್ದೀನಿ. ನಾನು ಆ ಹುಂಡಿಯಲ್ಲಿ ಅಮೌಂಟ್ ಹಾಕ್ತೀನಿ. ನನ್ನ ಮಗ ಬಂದು ನಾವು ಈ ರೀತಿ ದುಡ್ಡು ಕೊಟ್ಟರೆ ಎಲ್ಲ ಉಂಡಿಗೆ ಅಷ್ಟು ಉಂಡಿಗೆ ಹಾಕ್ಬಿಟ್ಟು ತುಂಬ ಚಿಲ್ಲರೆಗಳೆಲ್ಲ ಅವರಪ್ಪ ಹಾಕಬೇಡ ಅಂತಾರೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಈ ರೀತಿ ಪರ್ಸಲ್ಲಿ ಚಿಲ್ಲರೆ, ನೋಟು ಎಲ್ಲ ಈ ರೀತಿ ಎತ್ತಿಟ್ಕೊಂಡಿದ್ದಾನೆ. ಅದರಲ್ಲಿ ಏನಾದರೂ ಒಂದು 50 ರೂಪಾಯಿ ಎತ್ಕೊತೀನಿ ಅಂದರೆ ಮಮ್ಮಿ ಅದು ನನ್ನ ದುಡ್ಡು ಎತ್ಕೊಂಬೇಡ ಅಂತಾನೆ. ಯಾರು ಕೊಟ್ಟಿದ್ದು ಅಂದರೆ ನೀನೇ ಅಂತಾನೆ. ಈ ರೀತಿ ಅವನದೊಂಥರ ತಮಾಷೆ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ನಾನು ಈ ರೀತಿ ಎಲ್ಲ ನೀಟಾಗಿ ಕ್ಲೀನಾಗಿ ನೀಟ್ ಮಾಡಿಕೊಂಡು ಜೋಡಿಸ್ಕೊಂಡೆ. ಈ ರೀತಿ ಕಾಣಿಸ್ತಿದೆ ಲಾಸ್ಟಿಗೆ ಬಂದು. ನನ್ನ ವಿಡಿಯೋ ಇದಾಗಿತ್ತು ಇವತ್ತಿಂದ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.